ನಮಸ್ಕಾರ ಸರ್. ನಮಸ್ಕಾರ ವೆಂಕಟೇಶ್. ನಮಸ್ಕಾರ ಸರ್, ಹೇಗಿದ್ದೀರಾ? ಏನು ಕತೆ? ಚೆನ್ನಾಗಿದ್ದೀನಿ. ಈಗ ನೀವೇನು ಪ್ರಾಡಕ್ಟ್ ಲಾಂಚ್ ಮಾಡಿರಲ್ಲ, ಓಕೆ ಸರ್. ಇದು ಕಿಡ್ನಿ ಸ್ಟೋನ್ ಜ್ಯೂಸು. ಓಕೆ. ಇದು ನಾನು ನಿಮ್ಮ ಹತ್ರ ತೊಗೊಂಡಿದ್ದೆ. ಓಕೆ ಸರ್. ನಾವು ಫಾಸ್ಟ್ 3-6 ಮಂತ್ಸಿಂದ ತೊಗೊಂಡಿದ್ದೆ. ಓಕೆ. ನನಗೆ ಮೂಲತಃ ಇದು ಕಿಡ್ನಿ ಸ್ಟೋನ್ಸ್ ಇತ್ತು. ಓಕೆ. ಕಿಡ್ನಿ ಸ್ಟೋನ್ಸ್ ಭಾಳ ವರ್ಷದಲ್ಲ. ಓಕೆ. ಬಟ್ ನಾನು ಅಲೋಪತಿಕ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ಗೆ ನಾನು ಮೊರೆ ಹೋಗ್ತಿದ್ದೆ. ಬಟ್ ನೀವು ಈ ಪ್ರಾಡಕ್ಟ್ ಏನು ಕೊಟ್ಟರಲ್ಲ, ಲೋಕಸಿರಿಯಿಂದ ಪ್ರಾಡಕ್ಟ್ ಕೊಟ್ಟರಲ್ಲ, ಧನ್ವಂತರಿ ಲೋಕಸಿರಿ ಪ್ರಾಡಕ್ಟ್, ಇದು ನಾನು ಫಸ್ಟ್ ನೀವು ಹೇಳಿದ ತಕ್ಷಣ ಒಂದು ಬಾಟ್ಲ್ ಯೂಸ್ ಮಾಡಿದೆ. ಒಂದು ಬಾಟ್ಲ್ ಯೂಸ್ ಮಾಡೋಣ, ಸ್ವಲ್ಪ ನನಗೆ ರಿಲೀಫ್ ಅನ್ನಿಸ್ತು. ಆಮೇಲೆ ಕಂಟಿನ್ಯೂಸ್ ಮತ್ತೆ ಸೆಕೆಂಡ್ ಬಾಟ್ಲ್ ಯೂಸ್ ಮಾಡಿದೆ. ಸೆಕೆಂಡ್ ಬಾಟ್ಲ್ ಯೂಸ್ ಮಾಡೋಣ, ನಾನು ಮತ್ತೆ ಹೈದರಾಬಾದ್ಗೆ ಹೋಗಿ ನಂದು ಸ್ಕ್ಯಾನ್ ಮಾಡಿಸಿದೆ. ಸ್ಕ್ಯಾನ್ ಮಾಡಿಸೋಣ, ನನಗೆ ಲೆಫ್ಟ್ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಯಿತು. ರೈಟ್ ಕಿಡ್ನಿದಾಗ 10 mm ಸ್ಟೋನ್ ಇದ್ದಿದ್ದು 6 mm ರೆಡ್ಯೂಸ್ ಆಯಿತು. ಓಕೆ. ಭಾಳ ಒಳ್ಳೆ ಪ್ರಾಡಕ್ಟ್ ಇದು, ಚೆನ್ನಾಗಿದೆ. ಬಟ್ ಇದು ನಮ್ಗೆ ಆಮೇಲೆ ಇನ್ನೊಂದು ಮೋರೆವರು ನನಗೆ ಎವ್ರಿ ಸಮ್ಮರ್ ಸೀಸನ್ನಾಗ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಓಕೆ ಸರ್. ಇದು ಸ್ಟೋನ್ಸ್ ಸಮಸ್ಯೆ ಆಗ್ತಾ ಇತ್ತು, ಪ್ರಾಬ್ಲಮ್ ಆಗ್ತಿತ್ತು. ಈಗ ಈ ಸೀಸನ್ನಲ್ಲಿ 46-47 ಇದ್ರು ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ಈಗಿದ 2 ಬಾಟ್ಲ್ ತೊಗೊಂಡಿದ್ದೀನಿ. ಸೊ ಮತ್ತೆ ಅವರಿಗೆ ನಾನು ಇದು ಏನಂದರೆ ಇನ್ನೊಂದು ಬಾಟ್ಲ್ ಕೊಡ್ರಿ ಅಂತ ತೊಗೊಂಡಿದ್ದೀನಿ. ಸೊ ಇನ್ನೊಂದು ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀನಿ. ಭವಿಷ್ಯ ಮೋಸ್ಟ್ಲಿ ಹಾಗೆ ಕಂಟಿನ್ಯೂಸ್ ಆಗಿ 3ನೇ ಬಾಟ್ಲ್ ಯೂಸ್ ಮಾಡ್ತಿದ್ರೆ ಎಲ್ಲ ಸ್ಟೋನ್ಸ್ ಹೋಗ್ತಿರ್ತೇವೆ ಅಂತ ನನಗೀಗ ಅನಿಸ್ತದ. ಸೊ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ. ಬಟ್ ಇದು ಲೋಕಸಿರಿ ಮೈಸೂರು ಧನ್ವಂತರಿ ಲೋಕಸಿರಿ ಅವರ ಪ್ರಾಡಕ್ಟ್ ಏನಿದಲ್ಲ, ಇಟ್ ಈಸ್ ಎ ವೆರಿ ಗುಡ್ ಪ್ರಾಡಕ್ಟ್. ಎಲ್ಲರೂ ಯೂಸ್ ಮಾಡ್ಬೋದು. ಯಾರ್ಯಾರು ಸ್ಟೋನ್ಸ್ ಇದಾದ ಅವರಿಗೆಲ್ಲ ಯೂಸ್ ಮಾಡ್ಬೋದು. ಇವರೇನು CMD ಇದ್ದಾರಲ್ಲ, ಒಳ್ಳೆ ಲೋಕಸಿರಿ ಧನ್ವಂತರಿ ಲೋಕಸಿರಿ CMD ಇದ್ದಾರಲ್ಲ, ಅವ್ರಿಗೆ ಭಾಳ ಧನ್ಯವಾದಗಳು ಹೇಳ್ತೀನಿ. ಭಾಳ ಜನರಿಗೆ ಇದು ಒಳ್ಳೆ ತಲುಪಂಗಾಗಲಿ, ಅದಕ್ಕೋಸ್ಕರ ನಾನು ಈ ಥರ ಎಲ್ಲರಿಗೆ ಈ ಥರ ಇದು ಮಾಡ್ತಾ ಇದ್ದೀನಿ. ಅವರಿಗೂ ದೇವರು ಒಳ್ಳೇದು ಮಾಡಲಿ. ಈ ಥರ ಇನ್ನೂ ಸಾಕಷ್ಟು ಪ್ರಾಡಕ್ಟ್ ಜನರಿಗೆ ಯೂಸ್ ಆಗಂಗೆ ತರಲಿ ಅಂತ ತಿಳ್ಕೊಂಡು ಲೋಕಸಿರಿ ಯಾವುದದು ಧನ್ವಂತರಿ ಲೋಕಸಿರಿ ತರಲಿ ಅಂತ ತಿಳ್ಕೊಂಡು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಓಕೆ ಸರ್, ತುಂಬ ಒಂದು ಧನ್ಯವಾದಗಳು. ನಮ್ಮ CMD ಅವರು ಜನರಿಗೆ ಆರೋಗ್ಯಕ್ಕಾಗಿ ತಮ್ಮೆಲ್ಲ ಒಂದು ಸಮಯವನ್ನು ಒಂದು ಆಯುರ್ವೇದಕ್ಕಾಗಿ ಸಮಯವನ್ನು ಮೀಸಲಿಟ್ಟಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಸರ್. ಹೀಗೆ 4-6 ಮಂದಿಗೆ ಹೇಳಿ ಎಲ್ಲರಿಗೂ ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.